ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆ ಮತ್ತು ನಾಡಿದ್ದು. ಈ ಹಬ್ಬವನ್ನು ಬರಮಾಡಿಕೊಳ್ಳೋದಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಈಗಾಗಲೇ ಸಜ್ಜಾಗಿದೆ. ಈ ಬಾರಿ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ಧರ್ಮಸ್ಥಳ ಥೀಮ್ನ ಅಡಿ ಗಣೇಶೋತ್ಸವವನ್ನು ಆಚರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬೆಂಗಳೂರಲ್ಲಿ ಗಣೇಶೋತ್ಸವ ಆಚರಣೆಗೆ ಭರದ ಸಿದ್ಧತೆ. ಈ ಬಾರಿ ಗಣೇಶೋತ್ಸವದಲ್ಲಿ ರಾರಾಜಿಸಲಿದೆ ಧರ್ಮಸ್ಥಳ ಥೀಮ್ನಡಿ ಗಣೇಶನ ಮೂರ್ತಿ ತಯಾರಿ. ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ನಾಡಿನೆಲ್ಲೆಡೆ ಬಹುದೊಡ್ಡ ಭಕ್ತಗಣವಿದೆ. ಗಣೇಶೋತ್ಸವ ಕೇವಲ ಸಂಭ್ರಮಾಚರಣೆಯ ಸಂಕೇತ ಮಾತ್ರವಲ್ಲ, ಸಹಬಾಳ್ವೆ ಒಗ್ಗಟ್ಟಿನ ಸಂಕೇತವೂ ಹೌದು. ಈ ನಿಟ್ಟಿನಲ್ಲಿ ಹಿಂದೂಗಳ ಒಗ್ಗಟ್ಟನ್ನ ಈ ಬಾರಿಯ ಗಣೇಶೋತ್ಸವದ ಮೂಲಕ ಪ್ರದರ್ಶಿಸಲು ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ನಿರ್ಧರಿಸಿದೆ. ಈ ಬಾರಿ ಆಪರೇಷನ್ ಸಿಂಧೂರದ ಮಹತ್ವ ಹಾಗೂ ಧರ್ಮಸ್ಥಳದ ಮಹಾತ್ಮೆ ಸಾರಲು ಗಣೇಶೋತ್ಸವ ಸಮಿತಿಗಳು ನಿರ್ಧರಿಸಿವೆ. ಬೆಂಗಳೂರು ಗಣೇಶೋತ್ಸವ ಸಮಿತಿಯಡಿ ಬರುವ 2500 ಸಮಿತಿಗಳಲ್ಲಿ ಎಲ್ಲಾ ಮಹಿಳಾ ಭಕ್ತಾದಿಗಳಿಗೆ ಆಪರೇಷನ್ ಸಿಂಧೂರದ ನೆನಪಿಗಾಗಿ ನಿಮ್ಮ ಸಿಂಧೂರದ ಜೊತೆ ನಾವಿದ್ದೇವೆ ಎಂದು ಸಾರಲು ಅರಿಶಿಣ ಕುಂಕುಮ ನೀಡಲಿದ್ದಾರೆ. ಧರ್ಮಸ್ಥಳದ ಶ್ರದ್ಧೆಯನ್ನ ನಂಬಿಕೆಯನ್ನ ಹಾಳು ಮಾಡುವಂತಹ ಪ್ರಯತ್ನಗಳೇ ನಡೀತಾ ಇದೆ. ಅದಕ್ಕೋಸ್ಕರ ಈ ಸರಿ ನಾವು ಎಲ್ಲ ಗಣೇಶ ಪೆಂಡಾಲಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಜೊತೆ ನಿಲ್ಲಬೇಕು ಅನ್ನುವಂಥ ಒಂದು ಕರೆಯನ್ನ ಕೊಟ್ಟಿದ್ದೇವೆ. ಆಪರೇಷನ್ ಸಿಂಧೂರ್ ಏನು ನಡೀತು ಅದಕ್ಕೆ ಸಂಬಂಧಪಟ್ಟಾಗೆ ಮಾತೆಯರನ್ನ ಕರೆದು ಅರ್ಶಿಣ ಕುಂಕುಮವನ್ನು ನೀಡೋದ್ರ ಮುಖಾಂತರ ಜನರನ್ನ ಜಾಗೃತಿ ಮೂಡಿಸುವಂಥ ಆಪರೇಷನ್ ಸಿಂಧೂರ್ ಇರ್ಬೋದು ಅಥವಾ ನಮ್ಮ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು, ಇದನ್ನು ಇಟ್ಕೊಂಡು ನಾವು ಗಣೇಶೋತ್ಸವ ಆಚರಣೆ ಮಾಡೋಣ. ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಎಂಬ ಆರೋಪವಿದೆ. ಜನರಲ್ಲಿ ಈ ಗೊಂದಲ ಹೋಗಲಾಡಿಸಲು ಧರ್ಮಸ್ಥಳ ಸತ್ಯದ ಪೋಸ್ಟರ್ ಮತ್ತು ಬ್ಯಾನರ್ಗಳನ್ನು ಗಣೇಶ ಮಂಟಪಗಳಲ್ಲಿ ಅಳವಡಿಸಲು ಸೂಚಿಸಲಾಗಿದೆ. ಭಕ್ತಾದಿಗಳೇ ಧರ್ಮಸ್ಥಳ ಕಾಪಾಡುತ್ತಾರೆ ಎಂದು ಈ ಮೂಲಕ ಸಾರಲಿದ್ದಾರೆ. ಇನ್ನು ಕಬ್ಬನ್ಪೇಟೆಯ ಗಜಾನನ ಮಿತ್ರ ಮಂಡಳಿಯಿಂದ ಈ ಬಾರಿ ಧರ್ಮಸ್ಥಳ ಥೀಮ್ನಲ್ಲಿ ಗಣೇಶ ಹಾಗೂ ಮಂಟಪ ರೆಡಿಯಾಗುತ್ತಿದೆ. ಸಮೀರ್, ಸೌಜನ್ಯ, ತಿಮರೋಡಿ, ಸುಜಾತಾ ಭಟ್ ಹೀಗೆ ಹಲವು ಮುಖವಾಡಗಳ ದರ್ಶನವನ್ನ ತೋರಿಸಲಿದ್ದಾರೆ. ಈ ಬಾರಿ ನಮ್ಮ ಗಜಾನನ ಮಿತ್ರ ಮಂಡಳಿಯಿಂದ ಧರ್ಮಸ್ಥಳದ ಮೇಲೆ ಮಾಡ್ತಾ ಇರತಕ್ಕಂಥ ಷಡ್ಯಂತ್ರದ ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಗಣಪತಿಯನ್ನು ಕೂರಿಸ್ತಾ ಇದ್ದೀವಿ. ಧರ್ಮಸ್ಥಳ ವಿಚಾರವಾಗಿ ಪಟ್ಟಬದ್ಧ ಹಿತಾಸಕ್ತಿಗಳು ಯಾವ ರೀತಿ ಷಡ್ಯಂತ್ರವನ್ನು ಮಾಡಿದ್ರು ಅದನ್ನು ಭಗವಂತ ಶ್ರೀ ಮಂಜುನಾಥ ಹಾಗೂ ಶ್ರೀ ಗಣೇಶ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ರೀತಿಯಲ್ಲಿ ಪರಿಹಾರ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ವಂದಿಸುತ್ತಾ ಈ ಬಾರಿ ನಮ್ಮ ಮಿತ್ರ ಮಂಡಳಿಯಿಂದ ಧರ್ಮಸ್ಥಳದ ಪರಿಕಲ್ಪನೆಯ ಒಂದು ಗಣಪತಿಯನ್ನು ಕೂರಿಸ್ತಾ ಇದ್ದೀವಿ. ಒಟ್ನಲ್ಲಿ ಈ ಬಾರಿಯ ಗಣೇಶೋತ್ಸವದ ಮೂಲಕ ಧರ್ಮಸ್ಥಳದ ಭಕ್ತಿ ಪರಾಕಾಷ್ಠೆ ವ್ಯಕ್ತವಾಗಲಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.